न्यायालयाच्या आदेशानुसार मला पुन्हा बार असोसिएशनच्या अध्यक्षपदावर कार्यरत राहण्याची परवानगी देण्यात आली आहे, असे बार असोसिएशनचे अध्यक्ष एस किवडसन्नावर यांनी सांगितले. मंगळवारी बेळगावमध्ये आयोजित पत्रकार परिषदेत ते बोलत होते. बेळगाव बार असोसिएशनचे सदस्य तसेच वकिलांना कोणतीही अडचण असल्यास त्यांनी थेट माझ्याकडे येऊन सांगावी. मी ती समस्या सोडवण्याचा प्रयत्न करीन, असे त्यांनी स्पष्ट केले. ನಮ್ಮ ಪಾಲಕ ಮಂತ್ರಿಗಳು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಮೇಲಾಗಿ ನಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಂತ ಮುದ್ಗಲ್ ಮೇಡಮ್ ಅವರು ಒಂದು 22 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದನ್ನು ಒಂದು ಕ್ಯಾಂಟೀನ್ ಈಗ ಸದ್ಯ ಪ್ರಾರಂಭ ಆಗ್ತದೆ ಈ ಹೊಸ ಕೋರ್ಟ್ ಆವರಣದಲ್ಲಿ. ಕೆಳಗ ಜಿಲ್ಲಾ ನ್ಯಾಯಾಲಯದಲ್ಲಿ 20 ಕೋಟಿಯ ಆಡಳಿತಾತ್ಮಕ ಬಿಲ್ಡಿಂಗ್ ಆಗ್ತಾ ಇದೆ. ಅದರಲ್ಲಿ ನಮ್ಮ ವಕೀಲರಿಗೆ ಚೇಂಬರ್ಸ್ ಅದಾವ. ಅದನ್ನು ಪರ್ಸೂ ಮಾಡಿ ಆ ಕೆಲಸ ಮಾಡೋದು. ಮತ್ತು ಈಗಾಗಲೇ ನಾವು ಹೋರಾಟ ಮಾಡ್ತಿದ್ದೀವಿ ನಮ್ಮ ಬೆಳಗಾವಿ ವಕೀಲ ಸಂಘದಿಂದ. ನಮ್ಮ ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗದ ನಮ್ಮ ಬೆಳಗಾವಿ ಪೀಠಕ್ಕೆ ಕಾಯಮಾಗಿ ನ್ಯಾಯಾಧೀಶರನ್ನು ನೇಮಕ ಮಾಡ್ಬೇಕಂತೇಳಿ, ಮತ್ತು ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಪೇಸ್ಲೆಸ್ ಒಂದು ಸರ್ಕಾರ ತರ್ತಾ ಇದೆ. ಅದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ವಕೀಲರಿಗೆ ಅದು ಭಾಳಷ್ಟು ಅನ್ಯಾಯ ಆಗ್ತದೆ, ಸಾರ್ವಜನಿಕ ಆಗ್ತದೆ. ಫೇಸ್ಲೆಸ್ ಇರೋದ್ರಿಂದ ಯಾವಾಗ ಹೆಂಗೆ ಆಗ್ತದೆ ಗೊತ್ತಾಗಲ್ಲ. ಅದಕ್ಕೆ ಮೊದಲಿದ್ದಂಥ ಪದ್ಧತಿಯನ್ನು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಮುಂದುವರಿಸಬೇಕಂತೇಳಿ ವಿನಂತಿ ಮಾಡ್ತೀನಿ. ಈಗ ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಯಾವುದು ನಾನು ಎಲ್ಲರನ್ನೂ ನಮ್ಮೆಲ್ಲ ಹಿರಿಯರನ್ನ ಒಂದುಗೂಡಿಕೊಂಡು ನಮ್ಮೆಲ್ಲ ಯುವ ಮಿತ್ರರನ್ನ ಎಲ್ಲರೂ ಕೂಡಿಕೊಂಡೆ ನಾವು ಮುಂದೊಂದು ದಿನ ಅದನ್ನು ಒಳ್ಳೆಯ ರೀತಿಯಾಗಿ ಎಲ್ಲರೂ ಕೂಡಿ ನಾವು ಸಂಭ್ರಮ ಆಚರಣೆ ಮಾಡೋಣ. ಮತ್ತು ನಾನು ಏನಾದ್ರು ತಪ್ಪಿದ್ರೆ ಅನರ್ಹ ವಕೀಲರ ವಿರುದ್ಧ ಯಾವ ಕ್ರಮ ಇಲ್ಲ ಯಾರು ಅವರು ನಾನು ಆಗಲೇ ಒಮ್ಮೆ ಸ್ಪಷ್ಟಪಡಿಸಿದ್ದೇನೆ ಸರ್. ನಾನು 6 ಸರಿನ ಅಧ್ಯಕ್ಷ ಆದಾಗಿಂದನೂ ಕೂಡ ಅವರು ನನಗೆ ಒಂದೇ ಸಂದರ್ಭದಲ್ಲಿ ಯಾರು ಸರ್ ಅವ್ರು ಇವರು ಫೇಕ್ ಅಡ್ವೊಕೇಟ್ ವಿ ಹ್ಯಾವ್ ಟೇಕನ್ ಸ್ಟ್ರಾಂಗ್ ಸ್ಟೆಪ್ಸ್ ಸರ್. ಏನಂದ್ರೆ ನಾವು ಇಮಿಡಿಯೇಟ್ಲಿ ಸ್ವತಃ ನಾವು ಕಮಿಟಿಯರ್ ಹೋಗಿ ಬಾರ್ ಕೌನ್ಸಿಲ್ ಕೊಟ್ಟು ಬಂದಿದ್ದೆ ಅರ್ಜಿ. ಅವರು ಮಾಡೋ ಕರ್ತವ್ಯ 1 ವರ್ಷ ಸುಮ್ಕುಂತಾರ ಅವರು ಬಾರ್ ಕೌನ್ಸಿಲ್ದವರು. ವಿಶಾಲ್ ರಘು ಅವರು ಚೇರ್ಮನ್ ಇದ್ದಾಗ ನಾವು ಹೋಗಿ ಕೊಟ್ಟು ಬಂದೀನಿ ಆ ಫೇಕ್ ಅಡ್ವೊಕೇಟ್ ಬಗ್ಗೆ. ಮುಂದೆ ಆಮೇಲೆ ಎಷ್ಟೋ ಮಂದಿ ಮತ್ತೆ ಇಬ್ಬರು ಆದರು ಚೇರ್ಮನ್ರು, ಅವ್ರಿಗೂ ಹೋಗ್ಬಿಟ್ಟಾನೆ. ಈಗಿನ ಚೇರ್ಮನ್ ಹೇಳಿಲ್ಲ, ನಾವು ಕಾಂಪಿಟೇಟರ್ಗೆ ಹೇಳಿಲ್ಲ, ಮಿಟಲ್ ಕೊಡೋರು ಹೇಳಿ ಬಂದೀವಿ. ನಾವು ಎಲ್ಲರೂ ಕೊಡಿ ಹೋಗಿದ್ದೀವಿ. ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು. ನಾವು ಇವನ್ನ ಒಬ್ಬರೇ ಸೋನಿಯಾ ದಾರ ಅಂತ ಒಬ್ಬ ಲೇಡಿ ಅದಾರ, ಅವ್ರದ್ದು ಮಾರ್ಕ್ಸ್ ಕಾರ್ಡ್ ಕೊಡಂದ್ರೆ ನಮ್ಮ ಕಮಿಟಿಯಾಗ ನಮಗೆ ಥ್ರೆಟ್ ಕೊಟ್ಟೋಗ್ಯಾರ. ನಾನು ಕಂಪ್ಲೇಂಟ್ ಕೊಡಂತ ಅವಾಗ ನಾವು ತೊಗೊಂಡು ಮಾಡಿ ಸೆಕ್ರೆಟರಿಗೆ ಅಥಾರಿಟಿ ಕೊಟ್ಟಿದ್ದು, ನಾವು ಅವ್ರ ಕಂಪ್ಲೇಂಟ್ ಕೊಟ್ಟು ಅಂತೇಳಿ. ಮತ್ತು ಅದನ್ನು ಎನ್ಕ್ವೈರಿ ಮಾಡೋಕ್ಕೆ ಅದು ಕಾನೂನು ವಿದ್ಯಾಲಯ ನಮ್ಮದು ಬೆಲ್ಲದ ಲಾವ್ ಕಾಲೇಜಿನಿಂದ ಅವ್ರು ಸರ್ಟಿಫಿಕೇಟ್ ತರಿಸಿದ್ವಿ, ಅಲ್ಲಿ ಪಾಸ್ ಆಗಿಲ್ಲ. ಮತ್ತು ಅವ್ರು ಎಲ್ಲಿ ಪಾಸ್ ಆಗ್ಯಾರೋ ಮಹಾರಾಷ್ಟ್ರ ಬಾರ್ ಕೌನ್ಸಿಲ್ ತರಿಸ್ಕೊಂಡಿವಿ ಆ ಸರ್ಟಿಫಿಕೇಟ್ಸು. ಅವನ್ನೆಲ್ಲ ಕೂಡಿಸಿ ನಾವು ಬಾರ್ ಕೌನ್ಸಿಲ್ ಕೊಟ್ಟೇವಿ. ಅವ್ರ ಕರ್ತೇವೆ ಸರ್, ಅದು ಅವ್ರ ಕರ್ತೇವೆ. ಸ್ಟೇಟ್ ಬಾರ್ ಕೌನ್ಸಿಲ್ದವರು ಮಾಡೋದು ಕರ್ತೇವೆ, ತಾವು ಮಾಡ್ಬೇಕು. ಅದನ್ನು ಅವರು ಮಾಡೋದು ಬಿಟ್ಟು ಮೇಲೆ ಕುಂತವ್ರ ಅದನ್ನು ಹೇಳೋದ್ಲೇ ಈ ಟರಾವ್ ಪಾಸ್ ಮಾಡೋದು ಸ್ವಲ್ಪ ಯಾಕೋ ಅವ್ರ ಮೇಲಿದ್ದಾಗ ಮಾಡಬಾರ್ದು, ಅಧಿಕಾರದಲ್ಲಿದ್ದಾಗ ಅನ್ನೋದು ಆ ಕ್ರಮ ಅಂತ ಅವ್ರನ್ನ ಬೆನ್ನತ್ತೀವಿ. ಇನ್ನು ಮುಂದೆ ಅವ್ರ ಫೇಕ್ ಅಡ್ವೊಕೇಟ್ ಈಗ ಸುಪ್ರೀಂ ಕೋರ್ಟ್ ಕೂಡ ಭಯಂಕರ ಸ್ಟ್ರಿಕ್ಟ್ ಇವ್ರದ್ದು ಡೈರೆಕ್ಷನ್ಸ್ ಕಳಿಸಿದ್ದಾರೆ. ಅದಕ್ಕೆ ಇಲ್ಲಿ ನಾವು ಬೆಳಗಾವದಲ್ಲಿ ಆಗ್ಲಿಕ್ಕೆ ಅದು ಆಗದಂಗೆ ನಾವು ನೋಡ್ಕೊಳ್ಳಿಕ್ಕೆ ಫುಲ್ प्रयत्न ಮಾಡ್ತೀವಿ. पुढील काळामध्ये 20 कोटी रुपये खर्चून प्रशासकीय इमारत उभारणे, कायमस्वरूपी ग्राहक आयोगाचे पीठ स्थापन करणे यासह वकिलांच्या विविध समस्यांवर उपाययोजना करण्याचे आश्वासन त्यांनी दिले. संकल्प शिंदे, KMM मराठी, बेळगाव.